ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 28 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್ ವಿಲೇಜ್ ಅಟ್ಯಾಚ್ಮೆಂಟ್ ಇರುವಂತಹ ಒಂದು ಜಾಗ. ಇಲ್ಲಿ ಸುತ್ತ ಒಳ್ಳೆ ತೋಟಗಳು ಮಾಡಿದ್ದಾರೆ. ನಮಗೆ ಇಲ್ಲಿ 2 ಕಡೆ ರೋಡ್ ಬರುತ್ತೆ, ಇದ್ರ ಪಕ್ಕನೂ ರೋಡ್ ಬರುತ್ತೆ. ನಾನೀಗ ತೋರಿಸೋದಲ್ಲ, ಅದು ಕೂಡ ರೋಡೇ ಸ್ನೇಹಿತರೆ. ಪಕ್ಕದಲ್ಲಿ ನಮಗೆ ಒಳ್ಳೆ ತೋಟ ಮಾಡಿದ್ದಾರೆ. ಇವರು ಜೋಳದ ಬೆಳೆ ಹಾಕಿದ್ದಾರೆ, ಅರಿಶಿನ ಹಾಕಿದರು, ಅದನ್ನೆಲ್ಲ ತೆಗೆದಿರೋ ಸ್ನೇಹಿತರೆ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಜೋಳ ನೋಡಿ, ಒಂದು ಕಡೆ ಹಚ್ಚು ಹಸಿರಾಗಿ ಕಂಗೊಳಿಸ್ತಿರುವಂತಹ ಜೋಳ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇನ್ನೊಂದು ಕಡೆ ಕಟಾವಿಗೆ ಬಂದಿರುವಂತಹ ಜೋಳ. ಅವರು 2 ರೀತಿ ಬೆಳೆಗಳು ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಈ ಲ್ಯಾಂಡು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ವಿಲೇಜ್ ಅಟ್ಯಾಚ್ಮೆಂಟ್ ಇದೆ, ಒಂದು ರನ್ನಿಂಗ್ ಬೋರ್ ಇದೆ, ಓಪನ್ ವೆಲ್ಲು. ಮೊದಲು ರನ್ನಿಂಗ್ ಮೂಮೆಂಟ್ ಇತ್ತು, ದನ ಕಾಯವರೆಲ್ಲ ಹೋಗಿ ಅಲ್ಲಿ ಕಲ್ಲಾಕಿ ಅದು ನೀರು ಸ್ವಲ್ಪ ಇದಾಗಿದೆ. ನಾವು ಅದನ್ನು ಕ್ಲೀನ್ ಮಾಡಿಸ್ಕೊಂಡ್ರೆ ನಮಗೆ ಓಪನ್ ವೆಲ್ಲು ಕೂಡ ನೀರು ಮತ್ತೆ ಬರುತ್ತೆ ಸ್ನೇಹಿತರೆ. ಅದನ್ನು ಕ್ಲೀನ್ ಮಾಡಿಸ್ಕೊಂಡ್ರೆ ಸಾಕು. ನೋಡಿ, ಜೋಳ ಹಾಕಿದರೆ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ಸ್ನೇಹಿತರೆ. ವಿಲೇಜ್ ಅಟ್ಯಾಚ್ಮೆಂಟು ಮತ್ತು ಬಸ್ ರೂಟಿಂದ ನಮಗೆ ಒಳಗಡೆಗೆ 100 ಮೀಟ್ರ್ ಆಗುತ್ತೆ ಅಷ್ಟೇ. ಅಂದರೆ ಮನೆಗಳಿಂದ ಹೋಗ್ತೀವಲ್ಲ, ಅದರಿಂದ ಇದು ಟೌನ್ ಲಿಮಿಟ್ಸ್ಗೂ ಬರುತ್ತೆ ಸ್ನೇಹಿತರೆ. ಅಂದರೆ ಪಟ್ಟಣದ ಲಿಮಿಟ್ಗೆ ಬರುವಂತಹ ಒಂದು ಜಾಗ. ನೋಡಿ, ಅರಿಶಿನ ಗುಡ್ಡೆ ಹಾಕ್ಕೊಂಡಿದ್ದಾರೆ. ಇಲ್ಲಿ ಅರಿಶಿನ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದಾರೆ. ಆದರೆ ಇದು 2 ಸ್ಪಾಟ್ ಇದೆ ಸ್ನೇಹಿತರೆ. 2 ಎಕರೆ ಒಂದು ಕಡೆ, 28 ಗುಂಟೆ ಒಂದು ಕಡೆ, ಈ ಥರ ಇದ್ದಾವೆ. ಇದರ ಒಂದು ಬೋರಲ್ಲೇ ಇವರು ಇದರಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ಅದಕ್ಕೂ ಬೋರ್ ಉಪಯೋಗಿಸ್ಕೊಂಡು ಮೇಲ್ಗಡೆ ತೋಟಕ್ಕೂ ಕೂಡ ಇವರು ಇದೇ ಬೋರ್ನ ಯೂಸ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಅಂದರೆ ನೀರು ಯಥೇಚ್ಛವಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆ ನಾವು ಕೊಡ ಸ್ನೇಹಿತರೆ. ಈ ಪೀಸು ಕೂಡ ಅವ್ರದ್ದೇ, ಎಲ್ಲ ಅಚ್ಚುಕಟ್ಟಾಗಿದೆ. ಡ್ರಿಪ್ ಎಲ್ಲ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಜಾಗ ಮಾತ್ರ ಮಣ್ಣೇ ಆಗಲಿ ಲ್ಯಾಂಡೇ ಆಗಲಿ ತುಂಬ ಸೂಪರಾಗಿದೆ. ಮಣ್ಣಂತೂ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಆಮೇಲೆ ಇದರಲ್ಲೊಂದು 10-12 ಫಲ ಕೊಡುವ ತೆಂಗಿನ ಮರಗಳು ಕೂಡ ಇದ್ದಾವೆ. ಇವರು ಮುಖ್ಯ ವ್ಯವಸಾಯನೇ ಅವಲಂಬಿಸಿರೋದ್ರಿಂದ ಇವರು ತೆಂಗಿನ ಮರಗಳನ್ನ ಕಡಿಮೆ ಹಾಕಿದ್ದಾರೆ ಸ್ನೇಹಿತರೆ. ನಾವು ಇಲ್ಲಿ ನಮಗೆ ಬೇಕಾಗಿರುವ ಹಾಗೆ ನಾವು ಇಲ್ಲಿ ಒಳ್ಳೆ ತೋಟನ ನಾವು ಮಾಡ್ಬೋದು. ಇವರು 1 ಎಕರೆಗೆ 45 ಲಕ್ಷ ಹೇಳ್ತಾ ಇದ್ದಾರೆ. 45 ಲ್ಯಾಕ್ಸ್ ಪರ್ ಎಕರ್ ಅಂತ ಹೇಳ್ತಾ ಇದ್ದಾರೆ. ಒಂದು 2-3 ಮಾವಿನ ಮರಗಳು ಕೂಡ ಇದ್ದಾವೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ತಾವು ನೋಡ್ತಾ ಇದ್ದಾರೆ, ಈಗ ಮಾವಿನ ಮರಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಹಚ್ಚು ಹಸಿರಿಂದ. ನೋಡಿ, ಇಷ್ಟು ಅನುಕೂಲತೆ. ಇದೇ ಲ್ಯಾಂಡ್ ಬೇರೆ ಕಡೆ ಇದ್ದರೆ ಇದು ರೇಟ್ ಇನ್ನೂ ಗಗನಕ್ಕೆ ಹೋಗಿರೋದು. ನಮಗೆ ಇವರು ಹೇಳೋ ರೇಟ್ ತುಂಬ ಸಸ್ತವಾಗಿದೆ. 45 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಇದರಲ್ಲೂ ಕೂಡ ನಮ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಜಾಗ ಮಾತ್ರ ತುಂಬ ಸಾಲಿಡಾಗಿದೆ ಸ್ನೇಹಿತರೆ. ಜಾಗದ ವಿಷಯದಲ್ಲಿ ಮಾತ್ರ 2 ಮಾತಿಲ್ಲ. ನಾವು ಈ ಜಾಗದಲ್ಲಿ ನಮ್ಮ ಆಸೆಗಳು ಏನಿದೆ ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ಸೂಪರಾಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಕನಸು, ಆಸೆ, ಆಕಾಂಕ್ಷೆ ಪ್ರತಿಯೊಂದು ಕೂಡ ಇದ್ದೇ ಇರ್ತವೆ. ನಾನು ಜಮೀನು ತಗೊಂಡ್ರೆ ನಾನು ಆ ರೀತಿ ಮಾಡಬೇಕು, ನಾನು ಈ ರೀತಿ ಮಾಡಬೇಕು ಅನ್ನೋರಿಗೆ ತುಂಬ ಅನುಕೂಲಕರವಾಗಿರುವಂತಹ ಒಂದು ಜಾಗ. ಇಲ್ಲಿ ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಸಪೋಟ, ಪಪಾಯ, ನೇರಳೆ, ನೆಲ್ಲಿಕಾಯಿ, ಬೆಟ್ಟದ ನಲ್ಲಿ, ಈ ಥರ ಅನೇಕ ರೀತಿಯ ಮಿಶ್ರ ಬೆಳೆಗಳನ್ನ ನಾವಿಲ್ಲಿ ಬೆಳಿಬೋದು ಸ್ನೇಹಿತರೆ. ಏಕೆಂದರೆ ವಿಲೇಜ್ ಅಟ್ಯಾಚ್ಮೆಂಟ್ ಇರೋದರಿಂದ ನಮಗೆ ಇದು ತುಂಬ ಅನುಕೂಲವಾಗಿದೆ. ನೋಡಿ, ಇದೇ ಬಾವಿ. ಈಗ ನಾನು ಹೋಗ್ತಿರುವಂಥದ್ದು ಬಾವಿ ಸ್ನೇಹಿತರೆ. ಬಾವಿ ಅಂತೂ ತುಂಬ ಚೆನ್ನಾಗಿದೆ.
ಹೇಳಿದ್ನಲ್ಲ, ಕಲ್ಲುಗಳು ಹಾಕಿ ಅಲ್ಲಿ ಸ್ವಲ್ಪ ಇದು ಮಾಡಿರೋದ್ರಿಂದ ನಮಗೆ ಇಲ್ಲಿ ಸ್ವಲ್ಪ ನೀರು ಬರೋವಂಥ ಜಾಗ ಇದಾಗಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಾಕು. ಇವರು ಮೊದಲು ಬೋರ್ ಹಾಕ್ಸೋಕ್ಕಿಂತ ಮೊದಲೇ ಓಪನ್ ವೆಲ್ಲೇ ಸುಮಾರು ಸುತ್ತಮುತ್ತ ಎಕರೆಗಳಿಗೆಲ್ಲ ಬೆಳೆ ಮಾಡ್ತಿದ್ದರು. ಇಲ್ಲಿ ಇವರು ಅರಿಶಿನ, ತರಕಾರಿ, ಹೂವು, ಅನೇಕ ರೀತಿಯ ಬೆಳೆಗಳನ್ನ ಇವರು ಬೆಳೀತಿದ್ರು ಸ್ನೇಹಿತರೆ. ಇವತ್ತಿಗೂ ಕೂಡ ಇವರು ಅರಿಶಿನ, ಜೋಳ ಈ ಥರ ಹಾಕಿದ್ದಾರೆ. ಅರಿಶಿನ ಎಲ್ಲ ನಮಗೆ ಕೂದಲು ಮಡಗಿದ್ದಾರೆ. ಜೋಳ ಈಗ ಕಟಾವಿಗೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ವ್ಯವಸಾಯನ. ಲೇಬರ್ಗಳಿಗೂ ಕೂಡ ಇಲ್ಲಿ ಯೋಚನೆ ಇಲ್ಲ ಸ್ನೇಹಿತರೆ. ಲೇಬರ್ಗಳು ಕೂಡ ನಮಗಿಲ್ಲಿ ತುಂಬ ಅನುಕೂಲವಾಗಿದೆ. ಈ ಥರ ಭೂಮಿಗಳು ನಮಗೆ ಸಿಗೋದು ತುಂಬ ವಿರಳ. ಒಂದು ಸಿಕ್ಕಿದ್ರೆ ಒಂದು ಇರಲ್ಲ ಅಂತಾರಲ್ಲ, ಆ ಥರ ಆಗಿರುತ್ತೆ. ಇಲ್ಲಿ ಆ ಥರದ್ದೇನು ತೊಂದರೆ ಇಲ್ಲ. ಲೇಬರ್ಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ತೊಂದರೆ ಇಲ್ಲ ಸ್ನೇಹಿತರೆ. ನಾವು ನಾಳೆ ದಿನ ಇದು ಸೈಟ್ ಆದರೂ ನಾವು ಇಲ್ಲಿ ಆಶ್ಚರ್ಯ ಪಡೋ ಮಾತಿಲ್ಲ ಸ್ನೇಹಿತರೆ. ಸೈಟ್ಗಳು ಕೂಡ ಇಲ್ಲಿ ಆದರೆ ನಾವು ಆಶ್ಚರ್ಯ ಪಡುವ ಮಾತಿಲ್ಲ. ಯಾಕೆಂದರೆ ವಿಲೇಜ್ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ, ಟೌನ್ ಲಿಮಿಟ್ಸ್ಗೆ ಇರೋದ್ರಿಂದ ನಮಗೆ ಇಲ್ಲಿ ಯಾವುದೇ ರೀತಿಯ ಅನುಕೂಲ ಇಲ್ಲ. ಎಲ್ಲ ಕೂಡ ನಮಗೆ ನಿಯರಾಗೇ ಇದ್ದಾವೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನಾವು ಇದನ್ನು ತಗೊಂಡು ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವಿಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ನಾವು ಒಳ್ಳೆಯ ಬೆಳೆಗಳನ್ನ ಬೆಳಿಬೋದು. ಒಳ್ಳೆಯ ಅನುಕೂಲವಾಗಿರುವಂಥ ಇಲ್ಲಿ ತಿರುಗಾಡ್ಕೊಂಡಿದ್ರೆ ಮನುಷ್ಯನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಹೇಳೋಕ್ಕೆ ಏನಿಲ್ಲ ಸ್ನೇಹಿತರೆ. ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಒಳ್ಳೆ ಲ್ಯಾಂಡ್ಗಳು ಬೇಕು ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ ಒಂದು 4 ಜನಕ್ಕೆ ತುಂಬ ಅನುಕೂಲವೂ ಆಗುತ್ತೆ ಸ್ನೇಹಿತರೆ. ನಿಮ್ಮಿಂದ ನಮ್ಮಂಥವ್ರು ಕೂಡ ಬೆಳೆಯೋದು ಯಾವತ್ತೂ ಅಷ್ಟು ಒಬ್ಬರಿಂದ ಒಬ್ಬರು ಅನ್ನೋ ಮಾತು ಸತ್ಯ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.